ನಮಸ್ತೆ, ಎಲ್ಲರೂ ಹೆಂಗದಿರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡತ್ತೀನಿ. ನಾನು ನಿಮ್ಮ ಜೊತೆ ಇವತ್ತು ಅಂಟಿನ ಉಂಡೆ ರೆಸಿಪಿನ ಶೇರ್ ಮಾಡತ್ತೀನಿ. ತುಂಬ ಸುಲಭವಾಗಿ ಮತ್ತು ಮನೆಯಲ್ಲಿರುವ ಐಟಮ್ಲೇ ಮಾಡುವಂಥ ತುಂಬ ಈಸಿಯಾದ ಅಂಟಿನ ಉಂಡೆ. ಈಗ ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿರಿ. ಇವಕ್ಕೆ ನಾನು ಬಾದಾಮು ಮತ್ತು ಕಲ್ಲಂಗಡಿ ಬೀಜ, ಅದರ ಹೆಸರು ಗೊತ್ತಾಗ್ತಾ ಇಲ್ಲ, ಸಾರಿ, ಅದು ಡ್ರೈ ಫ್ರೂಟ್ಸು ಮತ್ತು ಆಳ್ವಿ ತೊಗೊಂಡಿದ್ದೀನಿ, ಅಂಟು, ಉತ್ತತ್ತಿನ ಜಜ್ಜಿ ಬೀಜ ತೆಗೆದು ಇಟ್ಕೋಬೇಕು, ಮತ್ತು ಏಲಕ್ಕಿ ಲವಂಗ ತೊಗೊಂಡಿದ್ದೀನಿ, ಮತ್ತು 1 ಕಪ್ಪಷ್ಟು ಬೆಲ್ಲ. ಈಗ ನಾವು ಮಾಡ್ತಿರೋ ಐಟಮ್ಗೆ ಒಂದು ಕಪ್ಪಷ್ಟಾದರೆ ಬೆಲ್ಲ ಸಾಕು. ಇವಾಗ ಅಂಟನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೀವಲ್ವ, ಅವನ್ನೆಲ್ಲನೂ ಚೆನ್ನಾಗಿ ಹುರ್ಕೋಬೇಕು. ಮತ್ತು ಒಂದು ಕೊಬ್ಬರಿನ ತುರಿದು ಇಟ್ಕೊಂಡಿರಬೇಕು. ಇವಾಗ ನೋಡ್ರಿ, ಅಂಟನ್ನ ಹುರ್ಕೋತಾ ಇದ್ದೀವಿ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲನೂ ಚೆನ್ನಾಗಿ ಕೆಂಪಗಾಗೋ ಥರನೇ ಹುರ್ಕೊಂಡು ಸೈಡ್ಗೆ ಇಟ್ಕೋಬೇಕು. ಇವಾಗ ನೋಡ್ರಿ, ಕಲ್ಲಂಗಡಿ ಬೀಜನ ಹುರ್ಕೊತಾ ಇದ್ದೀವಿ. ತುಪ್ಪದಲ್ಲಿ ಹುರ್ಕೊಳ್ಬೇಕು. ಇವಾಗ 1 ದ್ರಾಕ್ಷಿ. ಇದು ಏನಪ್ಪ ಅಂತ ಅಂದರೆ ಬಾಣೆತನದಲ್ಲಿ ತುಂಬ ಒಳ್ಳೆಯ ಉಂಡೆ ಅಂತಲೇ ಹೇಳ್ಬೋದು, ಮತ್ತು ಈಸಿಯಾಗಿಯೂ ಬೇಗ ಆಗುತ್ತೆ, ಹಾಗಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ಒಮ್ಮೆ ಟ್ರೈ ಮಾಡಿರಿ. ಇವಾಗ ನೋಡಿರಿ, ಬಾದಾಮ್ ಹುರ್ಕೊತಾ ಇದ್ದೀವಿ. ಇವನ್ನೆಲ್ಲನೂ ತುಪ್ಪದಲ್ಲೇ ಹುರ್ಕೋಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಇವಾಗ ಉತ್ತತ್ತಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಲ್ವ, ಸ್ವಲ್ಪ ಸಣ್ಣಗೆ ಕುಟ್ಟಿದ್ವಿ ಉತ್ತತ್ತಿ, ಹಾಗಾಗಿ ಅವನ್ನ ಹುರ್ಕೊತಾ ಇದ್ದೀವಿ. ಇವಾಗ ಎಲ್ಲನೂ ಡ್ರೈ ಫ್ರೂಟ್ಸ್ನ ಹುರ್ಕೊಂಡ್ವಿ. ಲಾಸ್ಟಿಗೆ ಆಳ್ವಿನ ಹಾಕ್ಕೊಂಡು ತುಪ್ಪದಲ್ಲಿ ಹುರ್ಕೋಬೇಕು, ಯಾಕಂದರೆ ಅವು ಭಾಳ ಸಣ್ಣ ಇರ್ತಾವಲ್ವ, ಹಾಗಾಗಿ ಅದೇ ಬಾಣಲಿಯಲ್ಲೇ ಬಿಟ್ಬಿಡಬೇಕು. ಅವನ್ನ ಹುರ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಆಳ್ವಿ ಹಾಕ್ಕೊಂಡು ಹುರಿದು ಇಟ್ಕೊಂಡ್ಬಿಡಬೇಕು. ಇವಾಗ ಬೆಲ್ಲದ ಆನ ಮಾಡ್ಕೋಬೇಕಲ್ವ, ಪಾಕ ತೊಗೊಳಕ್ಕೆ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ವಲ್ವ, ಅದು ಕರಗುವಷ್ಟು ನೀರು ಹಾಕ್ಕೊಂಡು, ಅದು ಮುನ್ಗೋವಷ್ಟು ನೀರು ಹಾಕ್ಕೊಂಡು ಇವಾಗ ಒಂದೆಳೆ ಪಾಕ ತೊಗೊಳ್ಬೇಕು. ಪಾಕ ನಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಈ ಥರ ಒಂದು ಚಿಕ್ಕ ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಪಾಕ ಏನು ಮಾಡಿರ್ತೀವಲ್ವ ಅದನ್ನು ನೀರೊಳಗೆ ಹಾಕಿದರೆ ಅದು ಉಂಡೆ ಥರ ಆದರೆ ಪರ್ಫೆಕ್ಟ್ ಆಗಿದೆ, ಉಂಡೆ ಕಟ್ಟಬಹುದು ಅಂತ ಅರ್ಥ. ಇವಾಗ ನೋಡಿರಿ, 1 ಕೊಬ್ಬರಿ ತೊಗೊಂಡಿದ್ವಲ್ವ, ಪಾಕದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ. ಇವಾಗ ಎಲ್ಲನೂ ಡ್ರೈ ಫ್ರೂಟ್ಸ್ನ ಹುರ್ಕೊಂಡಿರೋದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ. ಲಾಸ್ಟಿಗೆ ಆಳ್ವಿ ಹಾಕ್ಕೊಂಡು ಅವನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಿಗೆ ಏಲಕ್ಕಿ ಲವಂಗದ ಪುಡಿ. ನೀವು ಲವಂಗ ಹಾಕ್ಕೋಬೇಕು ಅಂತ ಅಂದರೆ ಹಾಕ್ಕೊಳ್ರಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ರಿ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಹದಕ್ಕೆ ಬಂದಮೇಲೆ ಉಂಡೆ ಕಟ್ಕೊಳಕ್ಕೆ ಚಾಲು ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇದ್ದಾಗಲೇ ಉಂಡೆ ಕಟ್ಟಬೇಕು. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್, ನಮಸ್ತೆ.